ಗ್ಯಾಸ್ ಟ್ರಬಲ್ ನಡುವೆ ಕಾಳಸಂತೆಕೋರರ ಅಟ್ಟಹಾಸ. ₹1,800 ಸಿಲಿಂಡರ್ಗಳು 4-5 ರೂಪಾಯಿಗಳಿಗೆ ಮಾರಾಟ. ಕಾಳಸಂತೆಕೋರರ ದಂಧೆಯಿಂದ ಗ್ಯಾಸ್ ಬಿಕ್ಕಟ್ಟು. ಪಶ್ಚಿಮ ಏಷ್ಯಾದಲ್ಲಿ ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ನಡೀತಾ ಇರುವಂತಹ ಯುದ್ಧದ ಪರಿಣಾಮವಾಗಿ ಜಾಗತಿಕ ಮಟ್ಟದಲ್ಲಿ ಅಗತ್ಯ ಸೇವೆಗಳು ವ್ಯತ್ಯಯವಾಗ್ತಾ ಇದೆ. ಭಾರತದಲ್ಲೂ ಎಲ್ಪಿಜಿ ಸಮಸ್ಯೆ ಉದ್ಭವವಾಗಿದೆ. ಇದರಿಂದ ಜನಸಾಮಾನ್ಯರಿಗೆ, ಹೋಟೆಲ್ ನಡೆಸುವವರಿಗೆ ಸಮಸ್ಯೆಯಾಗ್ತಾ ಇದ್ರೂ ಕಾಳಸಂತೆಕೋರರು ಮಾತ್ರ ಭರ್ಜರಿ ಲಾಭ ಮಾಡಿಕೊಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಎಲ್ಪಿಜಿ ಸಿಲಿಂಡರ್ ಕೊರತೆಯು ತೀವ್ರವಾಗಿದ್ದು ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ತೈಲ ಪೂರೈಕೆಯಲ್ಲಿನ ಸಮಸ್ಯೆಯು ಬೆಂಗಳೂರಿನ ಹೋಟೆಲುಗಳ ಮೇಲೆ ತೀವ್ರವಾದ ಪರಿಣಾಮವನ್ನು ಬೀರಿದೆ. ಹಲವು ವರ್ಷಗಳ ಇತಿಹಾಸವಿರುವ ಎಂಟಿಆರ್ನಂತಹ ಪ್ರತಿಷ್ಠಿತ ಹೋಟೆಲ್ಗಳು ಗ್ಯಾಸ್ ಅಭಾವದಿಂದ ತಮ್ಮ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸುವ ಅಥವಾ ಮೆನುಗಳನ್ನು ಮೊಟಕುಗೊಳಿಸುವ ಪರಿಸ್ಥಿತಿ ಎದುರಾಗಿದೆ. ಬನಶಂಕರಿಯ ಫುಡ್ ಸ್ಟ್ರೀಟ್ಗಳು ಮತ್ತು ಮಲ್ಲೇಶ್ವರಂನ ಹೋಟೆಲ್ಗಳಲ್ಲಿ ಜನಸಂದಣಿ ಕಡಿಮೆಯಾಗಿದೆ. ಈ ಬಿಕ್ಕಟ್ಟಿನ ನಡುವೆ ವಾಣಿಜ್ಯ ಸಿಲಿಂಡರ್ಗಳು ಕಾಳಸಂತೆಯಲ್ಲಿ ದುಪ್ಪಟ್ಟು ಬೆಲೆಗೆ ಮಾರಾಟವಾಗ್ತಾ ಇದೆ. ₹1,800 ಬೆಲೆಯ ಸಿಲಿಂಡರ್ಗಳನ್ನ ₹4,000-5,000 ರೂಪಾಯಿಗಳಿಗೆ ಮಾರಾಟ ಮಾಡಲಾಗ್ತಾ ಇದೆ. ಈ ಅಕ್ರಮ ಮಾರಾಟದ ವಿರುದ್ಧ ಬೆಂಗಳೂರಿನ ಪೀಣ್ಯ, ಚಿಕ್ಕಜಾಲ ಮತ್ತು ಕೆಂಗೇರಿ ಪೊಲೀಸ್ ಠಾಣೆಗಳಲ್ಲಿ 3 ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿದೆ. ಜಾಗತಿಕ ಯುದ್ಧದ ಪರಿಣಾಮದಿಂದ ದೇಶದೊಳಗೆ ಸಂಕಷ್ಟ ಎದುರಾಗಿರುವ ಈ ಸಮಯದಲ್ಲಿ ದೇಶದ ಜೊತೆಗೆ ನಿಲ್ಲುವುದನ್ನು ಬಿಟ್ಟು ವಾಮಮಾರ್ಗದಲ್ಲಿ ಹಣ ಸಂಪಾದಿಸುವ ದಂಧೆಗೆ ಇಳಿದಿರೋದು ದೇಶವಾಸಿಗಳ ದೌರ್ಭಾಗ್ಯವೇ ಸರಿ. ಕಾಳಸಂತೆಕೋರರನ್ನ ರಾಜ್ಯ ಸರ್ಕಾರಗಳು ಮಟ್ಟ ಹಾಕಬೇಕೆಂದು ಕೇಂದ್ರ ಸರ್ಕಾರ ಕೋರಿಕೊಂಡಿದ್ದರೂ ಕೂಡ ಕಾಳಸಂತೆಕೋರರ ಕಾರುಬಾರು ಮಾತ್ರ ನಿಂತಿಲ್ಲ.